ವಿಶಿಷ್ಟ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು ಬಿಎಲ್ಡಿಇ ಮೆಡಿಕಲ್ ಕಾಲೇಜಿನ ಆವರಣ. ರಂಗೋಲಿ ಮೂಲಕವೇ ಗಿನ್ನಿಸ್ ರೆಕಾರ್ಡ್ನತ್ತ ಕಣ್ಣಿಟ್ಟ ವೈದ್ಯ ವಿದ್ಯಾರ್ಥಿಗಳು. ಅಂದಹಾಗೆ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ವಿಜಯಪುರ ನಗರದಲ್ಲಿರುವ ಬಿಎಲ್ಡಿಇ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ. ಸ್ವಾಸ್ಥ್ಯ ಸಂತುಲನ ರಂಗೋಲಿ ಮಹೋತ್ಸವ ಈ ಬಾರಿ ಹಲವು ದಾಖಲೆಗಳಿಗೆ ಸಾಕ್ಷಿಯಾಗಿದ್ದು, ರಂಗೋಲಿಯಲ್ಲಿ ವೈದ್ಯ ಲೋಕವೇ ಅನಾವರಣಗೊಂಡಿತ್ತು. ಹೌದು, ಬಿಎಲ್ಡಿಇ ಸಂಸ್ಥೆಯು ಆಯೋಜಿಸಿದ್ದ ಸ್ವಾಸ್ಥ್ಯ ಸಂತುಲನ ರಂಗೋಲಿ ಮಹೋತ್ಸವದಲ್ಲಿ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಿದ್ದಾರೆ. ಎಂಬಿಬಿಎಸ್ ಪಠ್ಯದಲ್ಲಿರುವ ವಿಷಯವಾರು ಚಿತ್ರಗಳನ್ನ ರಂಗೋಲಿಯಲ್ಲಿ ಅರಳಿಸಿದ್ದಾರೆ. ಸುಮಾರು 50,000 ಚದುರ ಅಡಿಗಳಲ್ಲಿ ಬರೋಬ್ಬರಿ 10 ಟನ್ ತೂಕದ ಬಣ್ಣ ಬಣ್ಣದ ರಂಗೋಲಿ ಬಳಸಿ 250 ಚಿತ್ರಗಳನ್ನ ಬಿಡಿಸಿದ್ದಾರೆ. ಈ ಮೂಲಕ ಸ್ವಸ್ಥ ಸಮಾಜ, ಪರಿಸರ ಸಂರಕ್ಷಣೆ, ಆರೋಗ್ಯಕರ ಜೀವನ ಶೈಲಿ, ದುಶ್ಚಟಗಳಿಂದಾಗುವ ಪರಿಣಾಮಗಳ ಕುರಿತು ಜಾಗೃತಿ ಕೈಗೊಳ್ಳಲಾಗಿದೆ. ಈ ಕುರಿತು ವಿದ್ಯಾರ್ಥಿನಿಯಾದ ಅಶ್ವಿನಿ ಹೇಳಿದ್ದು ಹೀಗೆ. ನಮ್ಮ BLD ಇಂದ ವರ್ಲ್ಡ್ ರೆಕಾರ್ಡ್ ಮಾಡೋದಕ್ಕೆ, ಲಿಮ್ಕಾ ರೆಕಾರ್ಡ್ ಮಾಡೋದಕ್ಕೆ ನಮ್ಮ ಮೆಡಿಕಲ್ ಥೀಮ್ಸ್ಗಳನ್ನು ನಾವು ಡ್ರಾ ಮಾಡ್ತಾ ಇದ್ದೀವಿ. ನಿಯರ್ಲಿ ಒಂದು 1500 ಸ್ಟೂಡೆಂಟ್ಸ್ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ನಾನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು. ಏನೆಲ್ಲ ಚಿತ್ರ ಬಿಡಿಸಿರಿ? ಮೆಡಿಕಲ್ ಡ್ರಾಯಿಂಗ್ಸ್ ಲೈಕ್ ನಮ್ದು ಸೆರೆಬ್ರೋ ಅಪ್ಪರ್ ಮೋಟಾರ್ ನ್ಯೂರಾನ್ದು ಡ್ರಾಯಿಂಗ್ ಮಾಡಿದ್ದೀವಿ ನಾವು. ಇದು ಸ್ಟೂಡೆಂಟಿಗೆ ಹೆಲ್ಪ್ಫುಲ್ ಆಗುತ್ತಲ್ಲ ಇದು? ಇದು ಸ್ಟೂಡೆಂಟ್ಸಿಗೆ ಹೆಲ್ಪ್ಫುಲ್ ಆಗುತ್ತೆ ರೀ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ರಿ ಹೆಂಗೆ ಅನಿಸುತ್ತೆ? ತುಂಬಾ ಖುಷಿ ಆಗುತ್ತೆ ರೀ ಸರ್. ನಿನ್ನೆಯಿಂದ ಎಲ್ಲರೂ ಇದಕ್ಕೆ ಎಫರ್ಟ್ಸ್ ಹಾಕ್ತಾ ಇದ್ದಾರೆ. ನಿನ್ನೆಯಿಂದನೇ ಬಂದು ಔಟ್ಲೈನ್ ಎಲ್ಲ ಡ್ರಾ ಮಾಡಿದ್ದಾರೆ. ಇವತ್ತು ಮಾರ್ನಿಂಗ್ ಎಲ್ಲರೂ ಬೆಳಗ್ಗೆ ಬಂದು ಕಲರ್ಸ್ ಫಿಲ್ ಮಾಡಿದ್ದಾರೆ. ಎಲ್ಲರೂ ಸ್ಟೂಡೆಂಟ್ಸ್ ಇದರಲ್ಲಿ ಭಾಳ ಎಫರ್ಟ್ ಹಾಕಿದ್ದಾರೆ, ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅನಿಸುತ್ತೆ. ರೆಕಾರ್ಡ್ ಆಗುತ್ತೆ ಸರ್, ಬಿಕಾಸ್ ಸ್ಟೂಡೆಂಟ್ಸ್ ಎಲ್ಲ ಇಷ್ಟೆಲ್ಲ ಎಫರ್ಟ್ ಹಾಕಿದ್ದಾರೆ, ರೆಕಾರ್ಡ್ ಆಗುತ್ತೆ ಸರ್. ಇನ್ನು ಬಿಎಲ್ಡಿಇ ಸಂಸ್ಥೆಯ ವೈದ್ಯ ವಿದ್ಯಾರ್ಥಿಗಳ ಸಾಧನೆಯು ಹಲವಾರು ದಾಖಲೆಗಳಿಗೆ ಸಾಕ್ಷಿಯಾಗಿದೆ. ವಿದ್ಯಾರ್ಥಿಗಳ ವಿನೂತನ ಪ್ರಯತ್ನಕ್ಕಾಗಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್, ಲಂಡನ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಎಲೈಟ್ ವರ್ಲ್ಡ್ ರೆಕಾರ್ಡ್ಸ್, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗಾಗಿ ನೋಂದಣಿ ಮಾಡಲಾಗಿದೆ. ಇದಕ್ಕಾಗಿ ಬುಕ್ ಆಫ್ ರೆಕಾರ್ಡ್ಸ್ ದಾಖಲು ಮಾಡುವ ಸಂಸ್ಥೆಗಳು ಹಾಗೂ ಅಧಿಕಾರಿಗಳು ನೇರ ಪ್ರಸಾರದ ಮೂಲಕ ವೀಕ್ಷಣೆ ಮಾಡಿದ್ದಾರೆ. ಹೀಗಾಗಿ ಮುಂಬರುವ ಕೆಲವೇ ದಿನಗಳಲ್ಲಿ ಈ ಕುರಿತು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದ್ದು, ಕಾರ್ಯಕ್ರಮದ ಸಂಯೋಜಕಿಯಾಗಿರುವ ಡಾಕ್ಟರ್ ನಂದಿನಿ ಹೇಳಿದ್ದು ಹೀಗೆ. ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ 1500 ಸ್ಟೂಡೆಂಟ್ಸ್ ಫ್ರಮ್ ಫಸ್ಟ್ ಇಯರ್ ಟು ಫೈನಲ್ ಇಯರ್ ಎಲ್ಲ ಸಿಲೆಬಸ್ದು ಟಾಪಿಕ್ಸ್ ತಗೊಂಡು ಈಚ್ ಡಿಪಾರ್ಟ್ಮೆಂಟಲ್ಲಿ ಸಪ್ರೇಟ್ ಮಾಡಿ ಗ್ರೂಪ್ಸ್ ಮಾಡಿ ಟೀಚರ್ಸ್ನ ಮೆಂಟರ್ಸ್ ಅಂತ ಮಾಡಿ ವಿ ಹ್ಯಾವ್ ಕಂಡಕ್ಟೆಡ್ ದಿಸ್ ಪ್ರೋಗ್ರಾಮ್. 250 ಇಮೇಜಸ್ ಇದ್ದಾವೆ, 1500 ಇಮೇಜಸ್ ಇದ್ದಾವೆ, ಸ್ಟೂಡೆಂಟ್ಸ್ ಇದ್ದಾವೆ. 250 ಇಮೇಜಸ್, 1500 ಸ್ಟೂಡೆಂಟ್ಸ್. ಎಲ್ಲ ಸ್ಟಾಫ್ ಆಸ್ ಮೆಂಟರ್ಸ್ ಅಂತ ಹೇಳಿದ್ದಾರೆ, ಕೋಆರ್ಡಿನೇಟರ್ಸ್ ಅಂತಿದ್ದಾರೆ. ಎವ್ರಿಬಡಿ ಈಸ್ ಇನ್ವಾಲ್ವ್ಡ್. ಇದು ಯಾವ ಮೆಡಿಕಲ್ ಕಾಲೇಜಲ್ಲೂ ಮಾಡಿದ್ದಾರೆ. ಒಂದು 10-20 ಇಮೇಜ್ ಮಾಡಿರ್ಬೋದು. ಈ ಲಾರ್ಜ್ ಸ್ಕೇಲಲ್ಲಿ ಇಂಡಿಯಾದಲ್ಲೂ ಯಾವ ಮೆಡಿಕಲ್ ಕಾಲೇಜಲ್ಲೂ ಈ ಥರ ಇದು ಫಸ್ಟ್ ಪ್ರಯತ್ನ. ಮೋಸ್ಟ್ಲಿ ಆಗ್ಬಹುದು ಸರ್, ವಿ ಆರ್ ಹೋಪ್ಫುಲ್. ಇನ್ನೊಂದು 10-15 ದಿವಸ ಇದೆಲ್ಲ ಈಚ್ ಇಮೇಜ್ದು ಮೆಜರ್ಮೆಂಟ್ ತಗೊಂಡು ನಾವು ಕಳಿಸಿದ ಮೇಲೆ ಅವರು ಒಂದೆಲ್ಲ ಎವಾಲ್ಯುಯೇಷನ್ ಮಾಡಿ ಅವ್ರ ಮೆಸೇಜ್ ಕಳಿಸ್ತಾರೆ. ಒಟ್ನಲ್ಲಿ ರಂಗೋಲಿ ಮೂಲಕ ವಿನೂತನ ಜಾಗೃತಿ ಕೈಗೊಂಡಿರುವ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಸಾಕಷ್ಟು ಜನ ಮೆಚ್ಚುಗೆ ಹರಿದು ಬರ್ತಿದೆ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಬಿಎಲ್ಡಿಇ ಅಧ್ಯಕ್ಷ ಹಾಗೆ ಕೈಗಾರಿಕಾ ಸಚಿವರಾಗಿರುವ ಎಂಬಿ ಪಾಟೀಲ್ ಕೂಡ ವಿದ್ಯಾರ್ಥಿಗಳ ವಿನೂತನ ಪ್ರಯತ್ನವನ್ನ ಕೊಂಡಾಡಿದ್ರು. ಇದರೊಂದಿಗೆ ವಿದ್ಯಾರ್ಥಿಗಳು ಬಿಡಿಸಿರುವ ರಂಗೋಲಿ ವೀಕ್ಷಿಸಲು ಸಾರ್ವಜನಿಕರಿಗೂ ಅವಕಾಶ ನೀಡಲಾಗಿದ್ದು, ವಿದ್ಯಾರ್ಥಿಗಳ ವಿನೂತನ ಪ್ರಯತ್ನಕ್ಕೆ ಗಿನ್ನಿಸ್ ರೆಕಾರ್ಡ್ ಸಿಗಲಿ ಎನ್ನುವುದೇ ಎಲ್ಲರ ಹಾರೈಕೆಯಾಗಿದೆ.